ಬನ್ನಿ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ ಎಕ್ಸಾಂಪಲ್ 13 ಟಲಿ 13ರಲ್ಲಿ ನಾವು ಕ್ಲಾಸನ್ನು ಅರ್ಧ ಮಾಡಿದ್ದೀವಿ. ಮುಂದಿನ ಕ್ಲಾಸನ್ನು ಈಗ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ಬ್ಲಾಂಕ್ ಲೆಜರ್ಸ್, ಬ್ಲಾಂಕ್ ನಾರ್ಮಲ್ಸ್ ಒಳಗೆ ಬ್ಲಾಂಕ್ ಲೆಜರ್ಸ್ ಒಳಗೆ ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲ ಬರ್ತಾ ಇರೋದನ್ನು ನಾವು ಎಂಟ್ರಿ ಮಾಡ್ತಾ ಹೋಗಿದ್ದೀವಿ. ಹಾಗೆ ನಾರ್ಮಲ್ ಲೆಜರ್ಸ್ಗಳನ್ನು ಎಂಟ್ರಿ ಮಾಡಿದ್ದೀವಿ. ಇವೆಲ್ಲ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಮುಂದಿನ ಕ್ಲಾಸನ್ನು ಹೇಳ್ತಿದ್ವಿ. ಇವತ್ತು ಫ್ಯೂಚರ್ಸ್ಗಳನ್ನು ಎಸ್ ಇಟ್ಕೋಬೇಕಾಗ್ತದೆ ಈ ಕ್ಲಾಸಿಗೆ. ಅದು ಯಾವ ಅಂದರೆ F11 ಫೀಚರ್ಸ್ ಮತ್ತು F12 ಇರುವಂಥ ಫ್ಯೂಚರ್ಸ್ಗಳನ್ನ ಹೆಸರಿಡಬೇಕು. ಹಾಗಾದರೆ F11 ಇರುವಂಥ ಫ್ಯೂಚರ್ಸ್ಗಳನ್ನು ಯಾವ ನೋಡೋಣವಾ. ಹಾಗಾದ್ರೆ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ ಎಸ್ ಇಟ್ಕೋಬೇಕಾಗ್ತದೆ. ಅದೇ ರೀತಿ F12 ಇರುವಂಥದ್ದನ್ನು ನಾವು ಈ ಟಲಿ ERP9 ಒಳಗೆ ಮತ್ತು ಟಲಿ 9 ಒಳಗೆ ಬೇರೆ ಬೇರೆ ಇರ್ತದೆ. ಸೊ ಹಾಗಾದರೆ ಟಲಿ 9 ಒಳಗೆ ಶೋ ಲೆಜರ್ಸ್ ಕರೆಂಟ್ ಬ್ಯಾಲೆನ್ಸ್ ಇನ್ ಅಕೌಂಟ್ ಅಂತ ಇರ್ತದೆ, ಅದನ್ನು ಇಟ್ಕೊಳ್ಳೋಣ. ಹಾಗೆ ಅಲೋ ಕ್ಯಾಶ್ ಅಕೌಂಟ್ ಇನ್ ಜರ್ನಲ್ ಅಂತದ, ಅದನ್ನ ಹೆಸರಿಟ್ಕೊಳ್ಳೋಣ. ಹಾಗಾದರೆ ಟಲಿ ERP9 ಒಳಗೆ ಯಾವ್ದು ಇರ್ತದೆ ಅಂತ ನೋಡೋಣವಾ. ಹಾಗಾದರೆ ಟಲಿ ERP9 ಒಳಗೆ ಇವನ್ನ ಹೆಸರಿಟ್ಕೋಬೇಕಾಗ್ತದೆ ಫ್ಯೂಚರ್ಸ್ಗಳನ್ನು. ಇಲ್ಲಿ ಪ್ರೆಸ್ F12 ಅಂತದೆ, ಇದು ಆಪ್ಷನ್ ಕೂಡ ಪ್ರೆಸ್ ಮಾಡಿದಾಗ ಬರ್ತದೆ. ಇಲ್ಲಿ 1 2 3 4 ಶೋ ಕರೆಂಟ್ ಬ್ಯಾಲೆನ್ಸ್ ಆಫ್ ಲೆಜರ್ಸ್ ಮತ್ತೆ ಶೋ ಲೆಜರ್ ಫೈನಲ್ ಬಿಲ್ಸ್ ಅನ್ನು, ಇದು F12 ಪ್ರೆಸ್ ಮಾಡಿದಾಗ ಬರುವಂಥ ಫ್ಯೂಚರ್ಸ್ಗಳು. ಈ ಫ್ಯೂಚರ್ಸ್ಗಳು ಬರ್ಬೇಕಾದ್ರೆ ಪ್ರೆಸ್ ಮಾಡ್ಬೇಕಾದ್ರೆ ನಮ್ಗೆ ವೋಚರ್ಸ್ ಪೇಮೆಂಟ್ ವೋಚರ್ ಎಸ್ ಇರಬೇಕಾಗ್ತದೆ. ಈ ಪೇಮೆಂಟ್ ವೋಚರ್ ಎಸ್ ಇತ್ತಂದ್ರೆ ಮಾತ್ರ ಶೋ ಆಗ್ತದೆ. ಪೇಮೆಂಟ್ ವೋಚರ್ ಹೆಂಗಂದ್ರೆ ಗೆಟ್ವೇ ಆಫ್ ಟ್ಯಾಲಿ ಒಳಗೆ ಬಂದು ಅಕೌಂಟಿಂಗ್ ವೋಚರ್ ಓಪನ್ ಮಾಡಬೇಕು. ಇಲ್ಲಿ ನಮಗೆ ರೈಟ್ ಸೈಡ್ ತೋರಿಸಿದ ಹಾಗೆ ಪೇಮೆಂಟ್ ವೋಚರ್ ಇರ್ತದೆ. ಈ ಪೇಮೆಂಟ್ ವೋಚರ್ ಮೇಲೆ ಇಲ್ಲಿ ಓಪನ್ ಇರಬೇಕು. ಇಲ್ಲಿ ಆಲ್ಟ್ F12 ಅಂತ F12 ಪ್ರೆಸ್ ಮಾಡ್ರಿ. ಇವೆರಡನ್ನ ಎಸ್ ಮಾತ್ರ ಇಟ್ಕೋಬೇಕಾಗ್ತದೆ, ಉಳಿದವೆಲ್ಲ ನೋ ಅಂತಿರಲಿ. ಇಷ್ಟು ಇಟ್ಕೊಂಡ್ರೆ ಸಾಕು ಸೆಟ್ಟಿಂಗ್ಸನ್ನು. ಈ ಫ್ಯೂಚರ್ಸ್ಗಳ ನಮ್ಗೆ ವರ್ಕ್ ಆಗ್ತಾ ಹೋಗ್ತದೆ. ಹಾಗಾದರೆ ಮುಂದಿನ ಕ್ಲಾಸ್ಗಳನ್ನು ನಾವು ಪ್ರಾರಂಭಿಸೋಣ. ಹಾಗಾದರೆ ನಾವು ಇಲ್ಲಿ ಫಸ್ಟ್ ಕಾಂಟ್ರಾ ವೋಚರ್ನ ಎಂಟ್ರಿ ಮಾಡಬೇಕಾಗ್ತದೆ. ಕಾಂಟ್ರಾ ವೋಚರ್ ಎಂಟ್ರಿ ಮಾಡಬೇಕಾದ್ರೆ ಈ ಫಾರ್ಮುಲಾ ನೆನ್ಪಿಡಬೇಕಾಗ್ತದೆ. ಈ ಕಾಂಟ್ರಾ ವೋಚರ್ ಒಳಗೆ ಏನೇನು ಬರ್ತದೆ ಅಂತೇಳಿ ನೋಡೋಣ. ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇದ್ದರೆ ಮಾತ್ರ ನಾವು ಕಾಂಟ್ರಾ ವೋಚರ್ ಒಳಗೆ ಎಂಟ್ರಿ ಮಾಡಬೇಕಾಗ್ತದೆ. ಅದು ಯಾವ ರೀತಿ ಅಂತಂದರೆ ನಮಗೆ ಇಲ್ಲಿ ಟು ಕ್ಯಾಶ್ ಅಂತ ಬರ್ತದೆ. ನೆಕ್ಸ್ಟ್ ಬೈ ಕ್ಯಾಶ್ ಅಟ್ ಬ್ಯಾಂಕ್. ನಮಗೆ ಎಕ್ಸಾಂಪಲ್ ಒಳಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ನೇಮ್ ಕೊಟ್ಟಿರ್ತಾರೆ. ಈ ಕೆಳಗೆ ಕಾಣುವಂಥ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ನೇಮ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಅಮೌಂಟ್ ಎಷ್ಟು ಅಂತ ಕೊಟ್ಟಿರ್ತಾರೆ. ನಾವು ಬಾಯ್ ಇದ್ದಲ್ಲೇ ಇಲ್ಲಿ ಕ್ಯಾಶ್ ತಗೊಂಡು ಟು ಕ್ಯಾಶ್ ತಗೋಬೇಕು. ಬೈ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ಎಂಟ್ರಿ ಮಾಡಬೇಕಾಗ್ತದೆ. ಇದು ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇದ್ದಿದ್ದ ಮಾತ್ರ ಎಂಟ್ರಿ ಬರ್ತದೆ. ನೋಡೋಣವಾ. ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ, ರೈಟ್ ಸೈಡ್ ಕೊಡುವಂಥ ಕಾಂಟ್ರಾ ವೋಚರ್, ಈ ಕಾಂಟ್ರಾ ವೋಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಕಟ್ ಕೀಸ್ F4 ಅಂತದ. ಹಾಗಾದ್ರೆ ಇಲ್ಲಿ 2 ಬಂತು. 2 ನಾನು ನೋಡ್ರಿ ಕ್ಯಾಶ್ ಅಂತ ತಗೋತೀನಿ. ಕ್ಯಾಶ್ ಅಂತ ತಗೊಂಡು ಇದು ನಮ್ಗೆ ಎಕ್ಸಾಂಪಲ್ ಎಷ್ಟದ ಅಂತ ನೋಡ್ಬೇಕಾಗ್ತದೆ. ಈ ಎಕ್ಸಾಂಪಲ್ ಒಳಗೆ ಬ್ಯಾಂಕ್ ರಿಲೇಟೆಡ್ ಎಲ್ಲಿದೆ, ಫಸ್ಟು ಕ್ಯಾಶ್ ಅಟ್ ಬ್ಯಾಂಕ್ ಅದ 10,000 ಅದ ರೀ. ಈ 10,000 ನಾವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗೆ ನಾನು ಇಲ್ಲಿ 10,000 ಎಂಟ್ರಿ ಮಾಡ್ತೇನೆ. ಎಂಟರ್. ಬೈ ಏನೈತ್ರಿ, ಕ್ಯಾಶ್ ಅಟ್ ಬ್ಯಾಂಕ್ ಅದ. ನಾವು ಏನು ನೇಮ್ ಕೊಟ್ಟಿರ್ತೀವಿ ಅದನ್ನು ತಗೋಬೇಕಾಗ್ತದೆ. ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅದ, ಬ್ಯಾಂಕ್ ತೊಗೊಂಡ್ಬಿಟ್ರೆ ಮುಗೀತು ವಿದ್ಯಾರ್ಥಿಗಳು. ಇಲ್ಲಿ ನೋಟ್ ಅದು ಎಂಟ್ರಿ ಮಾಡ್ಬೋದು ನಾವು ಎಷ್ಟು ತುಂಬಿದೇವೆ ಅಂತೇಳಿ. ಕೆಳಗೆ ಕಾಣಿಸೋದು ಇಲ್ಲಿ 10,000 ಒಳಗೆ ಎಷ್ಟು ಅಮೌಂಟ್ ಇರ್ತದೆ ಅಂತ ಅವನು ಕೂಡ ಎಂಟ್ರಿ ಮಾಡ್ಬೋದು. ಇದು ಟ್ಯಾಲಿ ERP9 ಒಳಗೆ ಮಾತ್ರ ಬರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಎಂಟ್ರಿ ಮಾಡಿ ಕಂಪ್ಲೀಟ್ ಮಾಡ್ತೇನೆ. ಹೌದಾ ವಿದ್ಯಾರ್ಥಿಗಳೇ, ಇಷ್ಟು ಎಂಟ್ರಿ ಮಾಡಿದ್ರೆ ಕಾಂಟ್ರಾ ವೋಚರ್, ಅಕೌಂಟಿಂಗ್ ವೋಚರ್ ನೋಡ್ರಿ. ನಿಮಗೆ ಗೆಟ್ವೇ ಆಫ್ ಟ್ಯಾಲಿ ಒಳಗೆ ನಾವು ಲೆಜರ್ಸ್ ವೋಚರ್ ಇತ್ತು ಕಳೆದ ಕ್ಲಾಸ್ನಲ್ಲಿ. ಈಗ ಅಕೌಂಟಿಂಗ್ ವೋಚರ್ ಒಳಗೆ ಇದರೊಳಗೆ ನಾವು ಫಸ್ಟ್ ಪೇಜನ್ನು ಎಂಟ್ರಿ ಮಾಡಿದ್ದೀವಿ. ಹಾಗಾದರೆ ನೆಕ್ಸ್ಟು ಯಾವುದ್ರಿ, ಪೇಮೆಂಟ್ ವೋಚರ್ ನೋಡೋಣ. ಹಾಗಾದರೆ ಪೇಮೆಂಟ್ ವೋಚರ್ ಒಳಗೆ ಏನು ಮಾಡೋಣ, ಇಲ್ಲಿ ಪೇಮೆಂಟ್ ವೋಚರ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಾವು ನಮ್ಮ ಫಾರ್ಮುಲಾಸ್ ಅಂದರೆ ಏನಂತ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಯಾವುದದ ರೀ, ಪೇಮೆಂಟ್ ವೋಚರ್. ಹಾಗಾದರೆ ಈ ಪೇಮೆಂಟ್ ವೋಚರ್ನ ಯಾವ ರೀತಿ ಎಂಟ್ರಿ ಮಾಡೋದು ನೋಡೋಣವಾ. ಈ ಪೇಮೆಂಟ್ ವೋಚರ್ ನೆಕ್ಸ್ಟ್ ಬರೋದು. ಈಗ ಪೇಮೆಂಟ್ ವೋಚರ್ ಒಳಗೆ ಏನ್ರಿ ಯಾವ ಇರ್ತಾವ ಅಂತ ನೋಡೋಣವಾ. ಹಾಗಾದರೆ ಇಲ್ಲಿ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುವಂಥವ್ನ ಮಾತ್ರ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಹಾಗಾದರೆ
ಅಂಡರ್ ಬರುವಂಥವು ಪೇಮೆಂಟ್ ಮಾಡಿರುವಂಥದ್ದು. ಪೇಮೆಂಟ್ ಯಾವ ರೀತಿ ಕೊಟ್ಟಿರ್ತೀವಿ ನಾವು, ಡೈರೆಕ್ಟ್ ಇರ್ಬೋದು, ಇಂಡೈರೆಕ್ಟ್ ಇರ್ಬೋದು, ಅವೆಲ್ಲ ಎಕ್ಸ್ಪೆಂಡಿಚರ್ ಬರ್ತದೆ. ಸೊ ಅವುಗಳನ್ನು ಮಾತ್ರ ಎಂಟ್ರಿ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ ಬೈ ಏನಿರಬೇಕು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುವಂಥ ಹೆಸರುಗಳನ್ನು ತೊಗೊಂತ ಹೋಗ್ಬೇಕು. ಅವು 1 ಇರಲಿ, 2 ಇರಲಿ, 3 ಇರಲಿ, ಹಾಗೆ ಸಾಲು ಬಹಳಷ್ಟು ಇರ್ತದೆ. ಅವುಗಳನ್ನ ಎಲ್ಲವನ್ನು ಎಂಟ್ರಿ ತಗೊಂಡು ಕಂಪ್ಲೀಟ್ ಲಾಸ್ಟ್ ಎಂಡ್ ಎಲ್ಲ ಮುಗಿದ ನಂತರ ಟು ಕ್ಯಾಶ್ ಅಂತ ತಗೊಂಡು ನಂತರ ಕಂಪ್ಲೀಟನ್ನು ನಾವು ಮಾಡಬೇಕು. ನೋಡೋಣ ವಿದ್ಯಾರ್ಥಿಗಳೇ, ಈಗ ಹಾಗಾದ್ರೆ ನಾವು ಈಗ ನಮಗೆ ಪೇಮೆಂಟ್ ವೋಚರ್ ಅದ. ಆ ಪೇಮೆಂಟ್ ವೋಚರ್ ಒಳಗೆ ನಮಗೆ ಬ್ಯಾಡ್ ಡೇಟ್ಸ್ ನಾವು ಎಂಟ್ರಿ ಮಾಡಿದ ಬ್ಲ್ಯಾಂಕ್ ಲೆಜರ್ಸ್ಗಳಲ್ಲಿ ಎಂಟ್ರಿ ಮಾಡಿದಂಥ ಅವ್ರ ಹೆಸರು ನೇಮ್ ಬಂದಿರ್ತದೆ. ಇಲ್ಲಿ ಬ್ಯಾಡ್ ಡೇಟ್ಸ್ ನಾವು ಬ್ಲ್ಯಾಂಕ್ ಬಿಟ್ಟಿದ್ದೀವಿ ಕಳೆದ ಕ್ಲಾಸ್ನಲ್ಲಿ. ಈಗ ನಾವು ಬ್ಯಾಡ್ ಡೇಟ್ಸ್ ಅಮೌಂಟನ್ನು ಎಂಟ್ರಿ ಮಾಡಬೇಕಾಗ್ತದೆ. ಹಾಗಾದರೆ ಈ ಬ್ಯಾಡ್ ಡೇಟ್ಸ್ ಅಮೌಂಟನ್ನು ಎಷ್ಟದ ನೋಡೋಣ. ಬ್ಯಾಡ್ ಡೇಟ್ಸ್ ರೀ 1500 ಅದ. ಈ 1500 ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಾಯ್ ಮತ್ತೆ ಬಿಟ್ಟು ಇದು 2 ಬಂದಿರ್ತದೆ, ಇದನ್ನು ಬಾಯ್ ಮಾಡಿ. ಹಾಗಾದರೆ ಮತ್ತೆ ನಮಗೆ ನೋಡಿ ಇಲ್ಲಿ ಡ್ರಾಯಿಂಗ್ ಅಲ್ಲ, ಇವು ಕೂಡ PL ಅಂತಿರುವಂಥ ಕೆಲವೊಂದುಗಳ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಇರ್ತದೆ, ಅವುಗಳನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಈಗ ನಮಗೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ PL ಅಲ್ಲ, ಇಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ತದೆ. ಈ ಕ್ಯಾಪಿಟಲ್ ಕೂಡ ನಮಗೇನ್ರಿ ಅದು PL ಅದ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರ್ತದೆ. ಇದರದ ಅಮೌಂಟು 9000 ಅದ. ಈ 9000 ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಬಾಯ್ ಅಂತ ತಗೋತೀನಿ. ಬಾಯ್ ಅಂತ ಒಂದು ಕ್ಯಾರೇಜ್ ಇನ್ವರ್ಡ್ ಅಂತದ, ಅದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಹಾಗಾದರೆ ಕ್ಯಾರೇಜ್ ಇನ್ವರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟದ ನೋಡೋಣವಾ. ಕ್ಯಾರೇಜ್ ಇನ್ವರ್ಡ್ದು 1100 ಅದ. ನೋಡಿ ಇಲ್ಲಿ ಕ್ಯಾಪಿಟಲ್ದು 5% ತೆಗೆದರೆ 1,80,000ದ್ದು, ಅದು 9000 ಆಗ್ತದಕ್ಕೆ 9000 ಎಂಟ್ರಿ ಮಾಡಿದೆ ನಾನು. ಈಗ ನಾನು ಕ್ಯಾರೇಜ್ ಇನ್ವರ್ಡ್ದು 1100 ಅದ. ಈ 1100 ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇದರೊಳಗೆ ಬರುವಂಥ ಎಲ್ಲೋ ಮುಗಿಯುವವರೆಗೂ ಎಂಟ್ರಿ ಮಾಡ್ಕೊತ ಹೋಗೋಣ. ಈಗ ಕ್ಯಾರೇಜ್ ಇನ್ವರ್ಡ್ ಆಯ್ತು. ಡಿಪ್ರಿಷಿಯೇಷನ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ PL ಕಡೆ ಬರ್ತದೆ, ಇದು 8325 ಬರ್ತದೆ. ನೆಕ್ಸ್ಟು ಬಾಯ್. ಹಾಗೆ ನಮಗೆ ಏನಂತಂದರೆ ಬಿಲ್ಡಿಂಗ್ ಆಯಿತು. ಡಿಸ್ಕೌಂಟ್ ರಿಸೀವ್ಡ್ ಅಲ್ಲ, ಡಿಸ್ಕೌಂಟ್ ಅಲೋ ಅಂತದ. ಡಿಸ್ಕೌಂಟ್ ಅಲೋದು ಎಷ್ಟದ ಅಂತ ನೋಡೋಣ. ಡಿಸ್ಕೌಂಟ್ ರಿಸೀವ್ಡ್ 4000 ಆಗ್ತದೆ. ಡಿಸ್ಕೌಂಟ್ ಅಲೋ 1000 ಅದ. ಈ 1000 ಎಂಟ್ರಿ ಮಾಡೋಣ. ನೆಕ್ಸ್ಟ್ ಬಾಯ್. ನೆಕ್ಸ್ಟ್ ಡಿಸ್ಕೌಂಟ್ ಅಲೋತು. ಡ್ರಾಯಿಂಗು, ಫರ್ನಿಚರ್, ಇನ್ವೆಸ್ಟ್ಮೆಂಟು, ಬಿಲ್ಡಿಂಗು, ಲೋನು, ಮಷಿನರಿ ಆತ್ರಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್ PL ಅಂತದ, ಇದು 200 ಇರ್ತದೆ. ಇನ್ನು ಎಂಟ್ರಿ ಮಾಡೋಣ. ಮತ್ತೆ ಬಾಯ್ PL ಆಯ್ತು. ಪರ್ಚೇಜ್ ಆಯ್ತು. ಪರ್ಚೇಜ್ ರಿಟರ್ನ್ ಇಲ್ಲ. ರೆಂಟ್ ಅದ ರೀ, ರೆಂಟನ್ನು ಎಂಟ್ರಿ ಮಾಡೋಣ. ರೆಂಟ್ ಎಷ್ಟಿತ್ತು ರೀ, 2000 ಇರ್ಬೋದು, ಮೇ ಬಿ ರೆಂಟ್ 2000 ಅದ. ಹಾಗಾದರೆ ಇದನ್ನು ಕೂಡ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಮತ್ತೆ ರೆಂಟ್ ಆದಮೇಲೆ ರಾಯಲ್ಟಿ ಅದ. ರಾಯಲ್ಟಿ ಎಷ್ಟದ ಅಂತ ನೋಡೋಣವಾ. ಹಾಗಾದರೆ ರಾಯಲ್ಟಿ 6000 ಅದ. ಈ 6000 ಎಂಟ್ರಿ ಮಾಡೋಣ. ನೆಕ್ಸ್ಟ್ ಮತ್ತೆ ರಾಯಲ್ಟಿ ಆದಮೇಲೆ ಸ್ಯಾಲ್ರಿ ಅಂತ ಬರ್ತದೆ. ಈ ಸ್ಯಾಲ್ರಿಯನ್ನು ತಗೊಳ್ಳೋಣ. ಸ್ಯಾಲ್ರಿ ತಗೊಂಡ್ಮೇಲೆ ಎಷ್ಟದ ರೀ ಸ್ಯಾಲರಿ 5900 ಅದ. ಈ 5900 ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಒನ್ 5900 ಸ್ಯಾಲ್ರಿ ಐತ್ರಿ. ಅದೇ ರೀತಿ ನೆಕ್ಸ್ಟ್ ಒನ್ ಯಾವ್ದು ಬರ್ತದೆ ರೀ, ಸ್ಯಾಲ್ರಿ ಆದಮೇಲೆ ಸೇಲ್ಸ್ ರಿಟರ್ನ್, ಸನ್ರಿ ಕ್ರೆಡಿಟರ್ಸ್ ನೋಡೋಣ. 2 more ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗೆ ಹೋದರೆ ಗೊತ್ತಾಗ್ತದೆ ಯಾವುದು ಉಳಿದದ ಯಾವುದಿಲ್ಲ ಅಂತೇಳಿ. ನೋಡ್ರಿ ವೇಜಸ್ ಅದ. ಈ ವೇಜಸ್ ಅಂತ ತಗೋತೀನಿ. ವೇಜಸ್ 200 ಅದ. ಈ 200 ವೇಜಸ್ ಎಷ್ಟದ ಅಂತ ನೋಡೋಣ. 600 ಅದ. ಈ 600 ಮುಂದೆ ಎಂಟ್ರಿ ಮಾಡ್ತೀನಿ. ಲಾಸ್ಟಿಗೆ ಎಲ್ಲ ಮುಗಿದು. ಈಗ ನಮಗಿರುವಂಥದ್ದಂದರೆ ನಮಗೆ ಕಳೆದ ಕ್ಲಾಸ್ನಲ್ಲಿ ಓನ್ಲಿ ಪೇಮೆಂಟ್ ವೋಚರ್ ಒಳಗೆ ಏನಂತ ಕೊಟ್ಟಿದ್ದೀವಿ ನಾವು. ಪೇಮೆಂಟ್ ವೋಚರ್ ಒಳಗೆ ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾತ್ರ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುವಂಥ ಮಾತ್ರ ಇರುವುದರಿಂದ ನಾವು ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಕ್ಯಾಪಿಟಲ್ ಒಳಗಿರುವುದು PL, ಮತ್ತು ಡೆಪ್ರಿಷಿಯೇಷನ್ ಬಿಲ್ಡಿಂಗ್, ಫರ್ನಿಚರ್, ಮಷಿನರಿಗಳು PL, ಮತ್ತು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಒಳಗಿರುತ್ತೆ PLಗಳನ್ನು ಎಂಟ್ರಿ ಮಾಡಿದ್ವಿ. ಇದರೊಳಗೆ ಬರುವಂಥ ಕೂಡ ನಾವು ಎಂಟ್ರಿ ಮಾಡಿದ್ವಿ. ಹಾಗಾದರೆ ನಮಗೆ
ಕಂಪ್ಲೀಟ್ ಆಗಿರೋದ್ರಿಂದ ಲಾಸ್ಟ್ ಕೊನೆಗಾಗಿ ಟು ಕ್ಯಾಶ್ ಅಂತೇಳಿ ಮಾಡ್ತೀನಿ. ಟು ಕ್ಯಾಶ್ ಅಂತ ತಗೊಂಡು ಇದರನ್ನು ಕಂಪ್ಲೀಟ್ ಅಂತೇಳಿ ಎಂಟ್ರಿ ಮಾಡ್ತೀನಿ. ಹಾಗೆ ಇನ್ನು ರಿಸಿಪ್ಟ್ ವೋಚರ್ ಎಂಟ್ರಿ ಮಾಡಬೇಕಾಗ್ತದೆ. ರಿಸಿಪ್ಟ್ ವೋಚರ್ ಒಳಗೂ ಕೂಡ ಎಂಟ್ರಿ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ರಿಸಿಪ್ಟ್ ವೋಚರ್ ಒಳಗೆ ಏನು ಬರ್ತದಂತೆ ನಮ್ಗೆ ಫಾರ್ಮುಲಾಸ್ ಒಳಗೆ ತೋರಿಸ್ತೇನೆ ನೋಡಿ ವಿದ್ಯಾರ್ಥಿಗಳೇ. ರಿಸಿಪ್ಟ್ ವೋಚರ್, ಇದು ರಿಸಿಪ್ಟ್ ವೋಚರ್ ಒಳಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇನ್ಕಮ್ ಬರುವಂತ ಮಾತ್ರ ಎಂಟ್ರಿ ಮಾಡ್ತೀವಿ. ಅದು ಹೇಗಂತಂದ್ರೆ ಟು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇನ್ಕಮ್ ಬರುವಂತ ನೇಮ್ಗಳನ್ನ ಕೊನೆಯದಾಗಿ ಬಾಯ್ ಅಂತ ಆಗಬೇಕಾಗಿತ್ತು. ಬಾಯ್, ಹಾಗೆ ಇಲ್ಲಿ ಟು ಡೈರೆಕ್ಟ್ ಇಂಡೈರೆಕ್ಟ್ ಇನ್ಕಮ್ ಎಂಟ್ರಿ ಮಾಡೋದು. ಮತ್ತೆ ಟು ಹಾಗೆ ಬಹಳಷ್ಟು ಇದ್ವು ಅಂದರೆ ಹಾಗೆ ಎಂಟ್ರಿ ಮಾಡ್ತಾ ಹೋಗಿ ಕೊನೆಯದಾಗಿ ಬೈ ಕ್ಯಾಶ್ ಅನ್ನು ಮಾಡಬೇಕಾಗ್ತದ. ಈ ರೀತಿ ಮಾಡೋದ್ರಿಂದ ನಮ್ಮ ಎಕ್ಸಾಂಪಲ್ ಮುಗೀತದೆ. ಹಾಗಾದ್ರೆ ನೋಡೋಣವಾ. ಈಗ ರಿಸಿಪ್ಟ್ ವೋಚರ್ ಒಳಗೆ ಡೈರೆಕ್ಟ್ ಇಂಡೈರೆಕ್ಟ್ ಇನ್ಕಮ್ ಬರುವಂತ ಅಂದ್ರೆ ಫಸ್ಟ್ ಆಫ್ ಆಲ್ ಡ್ರಾಯಿಂಗ್ ತಗೋತೀನಿ. ಇದು ಇಂಡೈರೆಕ್ಟ್ ಇನ್ಕಮ್ ಆಗಿರ್ತದೆ. ಇದ್ರದ್ದು 200 ಅದ. ಇದನ್ನ ಎಂಟ್ರಿ ಮಾಡ್ತೀನಿ. ಮತ್ತೆ 2 ಅಂತ ಪ್ರೆಸ್ ಮಾಡ್ತೀನಿ. ಹಾಗಾದ್ರೆ ಮತ್ತೆ ಬರುವುದು ಯಾವ್ದ್ರಿ? ಡಿಸ್ಕೌಂಟ್ ರಿಸೀವ್ಡ್. ಆದರೆ ಇಲ್ಲಿ ನೋಡೋಣವಾ. ಹಾಗಾದ್ರೆ ಬರುವುದಂತಂದ್ರೆ ಮಾತ್ರ ಡಿಸ್ಕೌಂಟ್ ರಿಸೀವ್ಡ್ ಅಂತ ಬರ್ತದೆ. ಈ ಡಿಸ್ಕೌಂಟ್ ರಿಸೀವ್ಡ್ ಅಂತ ಒಂದು ಮಾತ್ರ ಎಂಟ್ರಿ ಮಾಡ್ತೀನಿ. ಡಿಸ್ಕೌಂಟ್ ರಿಸೀವ್ಡ್ ಅಂತದೆ. ಇದನ್ನ ಎಂಟ್ರಿ ಮಾಡ್ತೀನಿ. ಇದು 4000 ಅದ. ಇದು ಎಂಟ್ರಿ ಮಾಡಿ ಬೈ ಕ್ಯಾಶ್ ಅಂತ ತಗೊಳ್ಳೋಣ. ಬೈ ಕ್ಯಾಶ್ ಅಂತ ತಗೊಂಡು ಕಂಪ್ಲೀಟ್ ಮಾಡೋಣ. ಈ ರೀತಿ ಎಂಟ್ರಿ ಮಾಡಿದರೆ ನಾವು ರಿಸಿಪ್ಟು ಮತ್ತು ಕಾಂಟ್ರಾ ಪೇಮೆಂಟ್ ವೋಚರ್ ಆಯಿತು. ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸ್ಗಳಲ್ಲಿ ನಾವು ಏನು ಮಾಡೋಣ ಅಂತಂದರೆ ಪರ್ಚೇಜು, ಸೇಲ್ಸ್ ಮತ್ತು ಕ್ರೆಡಿಟ್ ನೋಟು, ಡೆಬಿಟ್ ನೋಟು ಎಂಟ್ರಿ ಮಾಡೋಣ. ಅಲ್ಲಿವರೆಗೂ ಮುಂದಿನ ಕ್ಲಾಸ್ ಬರುವವರೆಗೂ ಕಾಯ್ತಾರಿ ಅಥವಾ ಮುಂದಿನ ಕ್ಲಾಸ್ಗಳನ್ನ ನೋಡಿ.